ವಾರ್ತೆಯ ಮುಖ್ಯಾಂಶಗಳು. 1.62 ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಭೀಮಣ್ಣ ನಾಯ್ಕ ಅವರು ಭೂಮಿ ಪೂಜೆ ನೆರವೇರಿಸಿದರು. ಸಹಸ್ರಲಿಂಗ ಉಳಿಸಿ ಶಾಲ್ಮಲಾ ಸಂರಕ್ಷಿಸಿ ಬೈಕ್ ರ್ಯಾಲಿ ಮತ್ತು ಜಾಗೃತಿ ಸಭೆ ನಡೆಯಿತು. ಎಷ್ಟೇ ಅಪಪ್ರಚಾರ ಮಾಡಿದರೂ ಸ್ಪರ್ಧೆಯಿಂದ ಹಿಂದೆ ಸರಿಯುವುದಿಲ್ಲ. ಸರಸ್ವತಿ ಎನ್ ರವಿ. ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಕರ್ಣ ಅರ್ಜುನ ಲಮಾಣಿಗೆ ಬೆಳ್ಳಿ ಪದಕ. ಮೀನುಗಾರ ಯುವಕನ ನಿಧನಕ್ಕೆ ರೂಪಾಲಿ ನಾಯ್ಕ್ ಸಂತಾಪ, ಗರಿಷ್ಠ ಪರಿಹಾರಕ್ಕೆ ಆಗ್ರಹ. ಕಾಳಿ ನದಿಗೆ ಸೇತುವೆ ಮಂಜೂರಿಗೆ ಕೇಂದ್ರ ಸರ್ಕಾರಕ್ಕೆ ರೂಪಾಲಿ ಅಭಿನಂದನೆ. ಪರಿಶಿಷ್ಟ ಪಂಗಡ ಮೆಟ್ರಿಕ್ ನಂತರದ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯ ಉದ್ಘಾಟಿಸಿದ ಶಾಸಕ ಸತೀಶ್ ಸೈಲ್. 2ನೇ ಬಾರಿ ಅಧ್ಯಕ್ಷರಾಗಿ ಸತೀಶ್ ಭಟ್ ನಾಡ್ಗುಳಿ. ವ್ಯಕ್ತಿ ನಿರ್ಮಾಣದ ಮೂಲಕ ದೇಶದ ನಿರ್ಮಾಣವಾಗುತ್ತದೆ. ಕಾನಸೂರು ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟ. ವಿನಾಯಕ್ ಶೆಟ್ಟಿ, ಸುರೇಶ್ ಚಂದ್ರ ಹೆಗಡೆ, ರಾಜೇಶ್ ಮಳಗಿಕರ್ ನವೆಂಬರ್ 1ರಂದು ಪ್ರದಾನ. ಶಿರಸಿಯ ಗಣೇಶನಗರದ 1 ಮತ್ತು 2ನೇ ವಾರ್ಡಿನಲ್ಲಿ ಸುಮಾರು 1.62 ಕೋಟಿ ರೂಪಾಯಿ ನಗರೋತ್ಥಾನ ಅಭಿವೃದ್ಧಿ ಕಾಮಗಾರಿಗಳಿಗೆ ಬುಧವಾರ ಶಾಸಕ ಭೀಮಣ್ಣ ಟಿ ನಾಯ್ಕ್ ಭೂಮಿ ಪೂಜೆ ನೆರವೇರಿಸಿದರು. ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ಇದೇ ರೀತಿ ನಗರದ 31 ವಾರ್ಡ್ಗಳಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗುತ್ತದೆ. ಸರ್ಕಾರದಿಂದ ಬಿಡುಗಡೆಯಾದ ಅನುದಾನವನ್ನು ಸರಿಯಾಗಿ ಸದ್ಬಳಕೆ ಮಾಡಬೇಕೆಂದು ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಹೇಳಿದರು. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ಪ್ರದೀಪ್ ಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆದರೂ ನಮ್ಮ ಶಿರಸಿ ನಗರಸಭೆಯ 31 ವಾರ್ಡಲ್ಲೂ ಕೂಡ ಸಾಕಷ್ಟು ಕಡೆ ಈ ರೀತಿಯ ರಚನೆಯಿರುವಂಥದ್ದು. ಅವೆಲ್ಲಕ್ಕೂ ಕೂಡ ನಾವು ಆ ಭಾಗದಲ್ಲಿ ಈಗಾಗಲೇ ಹಣವನ್ನು ಕೂಡ ನಾನು ಹಾಕಿದ್ದೀನಿ. ಇವತ್ತು ಹಾಕಿರುವಂಥ ನಗರೋತ್ಥಾನದಲ್ಲಿ ಸುಮಾರು ಇವತ್ತಿನ ಕಾಮಗಾರಿನ 1.62 ಲಕ್ಷ ರೂಪಾಯಿ ಕಾಮಗಾರಿಯ ಚಾಲನೆ ಇವತ್ತು ನಾವು ಕೊಟ್ಟಿದ್ದೀವಿ. ಹೀಗೆ ಇವತ್ತು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ನನಗೆ ಈಗಾಗಲೇ ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥ ಅನುದಾನದಲ್ಲಿ 50 ಕೋಟಿ ಅನುದಾನದಲ್ಲಿ ಸುಮಾರು 7 ಕೋಟಿ ಹಣವನ್ನು ನಾವು ಬೇರೆ ಬೇರೆ ರಸ್ತೆಗಳು ಕೂಡ ಹಾಕಿದ್ದೀವಿ. ನಾವು ಒಟ್ಟಿನಲ್ಲಿ ನಮ್ಮ ಶಿರಸಿ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ 31 ವಾರ್ಡಿನ ಅಭಿವೃದ್ಧಿಯನ್ನು ನಾವೆಲ್ಲರೂ ಸೇರಿ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ನಾನು ಈಗಾಗಲೇ 65 ಕೋಟಿ ಕುಡಿಯ ನೀರಿನ ಯೋಜನೆ ಇತ್ತು. ಅದು ಕೆಲಸ ಪ್ರಗತಿಯಲ್ಲಿದೆ. ಈಗ ಆದಷ್ಟು ಬೇಗ ಆ ಕಾಮಗಾರಿ ಪೂರ್ಣಗೊಳಿಸುವ ಮುಖಾಂತರ ನಮ್ಮ ನಗರದಲ್ಲಿ ಎಲ್ಲೂ ಕೂಡ ಕುಡಿಯುವ ನೀರಿಗೆ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಆ ನೀರಿನ ಕೊರತೆಯನ್ನು ಕೂಡ ನಿಭಾಯಿಸಿದಂಥ ಕೆಲಸವನ್ನು ನಾವು ಮುಂದಿನ ದಿವಸದಲ್ಲಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತೀವಿ. ಶಂಕುಸ್ಥಾಪನಾ ಸಮಾರಂಭ. ಕರ್ನಾಟಕ ಸರ್ಕಾರ, ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ, ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹೆಗಡೆ ಪಂಚಾಯತದ ಹೆಗಡೆ ದಾರಿಯಿಂದ ರೈಲ್ವೆ ಬ್ರಿಡ್ಜ್ ವರೆಗೆ ತಡೆಗೋಡೆ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನಾ ಸಮಾರಂಭ. ಶಂಕುಸ್ಥಾಪನೆ ನೆರವೇರಿಸುವವರು ಶ್ರೀ ದಿನಕರ್ ಕೆ ಶೆಟ್ಟಿ, ಮಾನ್ಯ ಶಾಸಕರು, ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ. ಸರ್ವರಿಗೂ ಆಧಾರಿತ ಸ್ವಾಗತ. ದಿನಾಂಕ ಅಕ್ಟೋಬರ್ 17 ಬೆಳಿಗ್ಗೆ 10:30ಕ್ಕೆ. ಸ್ಥಳ ಹೆಗಡೆ. ಅಕ್ಟೋಬರ್ 16ರಂದು ಸಹಸ್ರಲಿಂಗ ಉಳಿಸಿ ಶಾಲ್ಮಲಾ ಸಂರಕ್ಷಿಸಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಪೂಜ್ಯ ಸ್ವರ್ಣವಲ್ಲಿ ಶ್ರೀಗಳ ನೇತೃತ್ವದಲ್ಲಿ ತಾರಗೂಡ ಪಂಚಾಯತ್ ವ್ಯಾಪ್ತಿಯ ಸೋಂದಾ ಹುಳಗೋಳ ಸಹಸ್ರಲಿಂಗದಲ್ಲಿ 100 ಜನರಿಂದ ಬೈಕ್ ರ್ಯಾಲಿ, ಜಾಗೃತಿ ಮತ್ತು ಸಭಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬೆಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಅನಂತ್ ಹೆಗಡೆ ಶಿಸರ ಅವರು, ಸಹಸ್ರಲಿಂಗದ ಬಳಿ ಶಾಲ್ಮಲಾ ನದಿಗೆ ಅಣೆಕಟ್ಟು ನಿರ್ಮಿಸಿ ಶಾಲ್ಮಲಾ ವರದಾ ನದಿ ಜೋಡಣೆ ಯೋಜನೆಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಿದ್ಧತೆ ನಡೆಸಿವೆ. ಈ ಯೋಜನೆಗಾಗಿ ಈಗಾಗಲೇ 15,000 ಕೋಟಿ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡಿ ಈ ಯೋಜನೆಯ ವಿರುದ್ಧ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ ಎಂದರು. ಈ ಹೋರಾಟದಲ್ಲಿ ಭಾಗಿಯಾದ ನಾವೆಲ್ಲರೂ ಮುಂದಿನ ಹೋರಾಟದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಹೋರಾಟ ಮಾಡಿ ಇಲ್ಲಿನ ಜನಪ್ರತಿನಿಧಿಗಳ ಮೇಲೆ ಒತ್ತಡ ತಂದು ಅವರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವಂತ ಜನಾಂದೋಲನ ಕೆಲಸವನ್ನು ಹೋರಾಟದ ಮೂಲಕ ಮಾಡಬೇಕು. ಅದಕ್ಕಾಗಿ ನಿಮ್ಮ ಸಹಕಾರ ಬೇಕು ಎಂದರು. ನಂತರ ಕಿರಣ್ ಭಟ್ ಅವರು ಹಕ್ಕೊತ್ತಾಯವನ್ನು ಸಭೆಯಲ್ಲಿ ಓದಿದರು. ಈ ಸಂದರ್ಭದಲ್ಲಿ ಶ್ರೀಮಠದ ಅಧ್ಯಕ್ಷ ವಿಎಂ ಹೆಗಡೆ, ಕೇಶವ್ ಕುರ್ಶೆ, ಶಿವಾನಂದ್ ಕಳವೆ, ಆರ್ಎಸ್ ಹೆಗಡೆ, ವಲಯ ಅರಣ್ಯಾಧಿಕಾರಿ ಶಿವಾನಂದ್ ನಿಂಗಾಣಿ, ಸೋಂದಾ ಪಂಚಾಯತ್ ಅಧ್ಯಕ್ಷ ಸೋಮಣ್ಣ ಹೊಸಗದ್ದೆ, ನಾಗಪ್ಪ ಪಟಗಾರ್, ಕಿರಣ್ ಭಟ್ ಸೇರಿದಂತೆ ಅನೇಕರು ಹಾಜರಿದ್ದರು.
ಎನ್ನುವಂಥವ್ರದ್ದು ದೊಡ್ಡ ದೊಡ್ಡ ಸಭೆಗಳಾದವು. ಅದರ ಬಗ್ಗೆ ಮಾಹಿತಿಯನ್ನ ನಾವು ಬೆಂಗಳೂರಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೀರಾವರಿ ಕ್ಷೇತ್ರದ ಅಧಿಕಾರಿಗಳನ್ನ, ಇಂಜಿನಿಯರ್ಸ್ಗಳನ್ನ ಭೇಟಿ ಮಾಡಿ ಮಾಹಿತಿಗಳನ್ನ ತೆಗೆದುಕೊಂಡ ನಂತರ ಅಧಿಕೃತವಾಗಿ ಗೊತ್ತಾಗಿ ಇಲ್ಲ ಇದು ತಯಾರಿ ನಡೆದಿದೆ ಅನ್ನೋದನ್ನು ಖಚಿತಪಡಿಸಿಕೊಂಡು ಕಳೆದ ತಿಂಗಳು 6ನೇ ತಾರೀಕಿನ ದಿವಸ ಶ್ರೀ ಸ್ವರ್ಣವಲ್ಲಿ ಮಠದಲ್ಲಿ ವಿಶೇಷವಾದಂಥ ಸಭೆ ನವರಾತ್ರಿ ನಂತರ ನಡೆಸಿ ಅಲ್ಲಿ ಅಧಿಕೃತವಾದಂತಹ ನಿರ್ಣಯಗಳನ್ನು ತೆಗೆದುಕೊಂಡಿದ್ದೇವೆ. ಬಹಳ ದೊಡ್ಡದಾದಂತಹ ಜನಾಂದೋಲನವನ್ನು ಪ್ರಾರಂಭ ಮಾಡಬೇಕು. ಕೆಡಿಸಿಸಿ ಬ್ಯಾಂಕ್ನ 105 ವರ್ಷಗಳ ಇತಿಹಾಸದಲ್ಲಿ ಒಬ್ಬ ಮಹಿಳೆಗೂ ನಿರ್ದೇಶಕಿಯಾಗಲು ಅವಕಾಶ ಸಿಗದೇ ಇರುವುದರಿಂದ ಮಹಿಳಾ ಪ್ರಾತಿನಿಧ್ಯತೆಯನ್ನು ಪ್ರತಿಪಾದಿಸುವ ಉದ್ದೇಶದಿಂದ ಪ್ರಥಮ ಬಾರಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದೇನೆಯೇ ಹೊರತು ಯಾವುದೇ ವ್ಯಕ್ತಿ ಅಥವಾ ಬಣದ ಪ್ರತಿನಿಧಿಯಾಗಿ ಅಲ್ಲ ಎಂದು ಸರಸ್ವತಿ ಎನ್ ರವಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ದಿನದಿಂದ ದಿನಕ್ಕೆ ಚುನಾವಣಾ ಕಾವು ಏರುತ್ತಿರುವ ಹಿನ್ನೆಲೆಯಲ್ಲಿ ಕೆಲವು ಕಿಡಿಗೇಡಿಗಳು ನಾವು ಬಣಗಳ ಪ್ರತಿನಿಧಿಯಾಗಿ ಸ್ಪರ್ಧಿಸಿದ್ದೇನೆ, ಸಂದರ್ಭ ನೋಡಿ ನಾಮಪತ್ರ ಹಿಂಪಡೆಯುತ್ತೇನೆ ಎಂದು ಸಹಕಾರಿ ಮತದಾರರಿಗೆ ತಪ್ಪು ಸಂದೇಶ ನೀಡುತ್ತಿರುವುದು, ಅನಾವಶ್ಯಕ ಅಪಪ್ರಚಾರ ಮಾಡುತ್ತಿರುವುದು ನನ್ನ ಸ್ಪರ್ಧೆಯನ್ನು ಹತ್ತಿಕ್ಕುವ ಪ್ರಯತ್ನವಾಗಿರುತ್ತದೆ. ನಾನು ಮಹಿಳಾ ಪ್ರಾತಿನಿಧ್ಯ, ಎಲ್ಲಾ ಸಹಕಾರಿ ಸಂಘಗಳಿಗೂ ಸಮಾನ ಅವಕಾಶಗಳು ಸಿಗಬೇಕೆಂಬ ಸಾಮಾಜಿಕ ನ್ಯಾಯಕ್ಕಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದೇನೆಯೇ ಹೊರತು ಯಾವುದೇ ಒತ್ತಡ ಅಥವಾ ಆಮಿಷಕ್ಕೆ ಒಳಗಾಗಿಲ್ಲ ಎಂದು ಹೇಳಿದ್ದಲ್ಲದೆ ಸ್ಪರ್ಧೆಯಿಂದ ಹಿಂಜರಿಯುವ ಪ್ರಶ್ನೆಯೇ ಇಲ್ಲ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಹೇಮಲತಾ ಚೌಗುಲೆ, ಗೀತಾ ಹಣವರ್, ವೀಣಾ ಮೊಗೇರ್, ಸರೋಜಾ ಗಂಗೊಳ್ಳಿ, ಸ್ವಾತಿ ಶೆಟ್ಟಿ, ಲಲಿತಾ ಹೆಗಡೆ, ಭಾಗೀರಥಿ ನಾಯ್ಕ್, ರೇಖಾ ನಾಯ್ಕ್ ಹಾಗೂ ಮಾನಸ ಹೆಗಡೆ ಉಪಸ್ಥಿತರಿದ್ದರು. ಸ್ವಾಗತ. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೆ ನಮ್ಮ ಸಹಕಾರಿ ಉಪಾಧ್ಯಕ್ಷರಾದ ಹೇಮಲತಾ ಚೌಗುಲೆ ಅವರಿದ್ದಾರೆ, ನಿರ್ದೇಶಕರಾದಂಥ ಸ್ವಾತಿ ಶೆಟ್ಟಿ, ವೀಣಾ ಮೊಗೇರ್ ಮತ್ತು ರೇಖಾ ನಾಯ್ಕ್ ಅವರಿದ್ದಾರೆ. ಆತ್ಮೀಯರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೇ 25ನೇ ತಾರೀಕಿಗೆ ಕೆಡಿಸಿಸಿ ಬ್ಯಾಂಕಿಗೆ ಚುನಾವಣೆ ನಡೆಯಲಿದೆ. 105 ವರ್ಷಗಳ ಅವಧಿಯಲ್ಲಿ ಇನ್ನೂ ತನಕ ಒಬ್ಬರು ಹೆಣ್ಣುಮಕ್ಕಳು ಕೆಡಿಸಿಸಿ ಬ್ಯಾಂಕಿನ ಚುನಾವಣೆಯಲ್ಲಿ ವಿಜೇತರಾಗಿ ಆಡಳಿತ ಮಂಡಳಿಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಸಾಧ್ಯ ಆಗಿಲ್ಲ. ನಾನು ಪ್ರಥಮ ಬಾರಿಗೆ ಅರ್ಬನ್ ಬ್ಯಾಂಕ್ ಮತ್ತು ಕೃಷಿಯೇತರ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಸ್ಪರ್ಧೆಗೆ ಇಳಿದಿದ್ದೇನೆ. ಈ ಸ್ಪರ್ಧೆಗೆ ಇಳಿಯೋಕ್ಕಿಂತ ಮುಂಚೆ ನಮ್ಮ ಜಿಲ್ಲೆಯ ಹಿರಿಯ ಸಹಕಾರಿಗಳು ಮತ್ತು ರಾಜ್ಯದ ಹಿರಿಯ ಸಹಕಾರಿಗಳನ್ನು ಭೇಟಿಯಾಗಿ ಅವರ ಸಲಹೆ ಸೂಚನೆಗಳನ್ನು ಪಡೆದು ಅವ್ರ ಜೊತೆ ಸಮಾಲೋಚನೆ ಮಾಡಿ ನಾನು ಈ ತೀರ್ಮಾನಕ್ಕೆ ಬಂದಿದ್ದೆ. ಎಲೆಕ್ಷನ್ ಎತ್ಕೊಳ್ಳೋದು ಅಂತ ತೀರ್ಮಾನ ಆದಮೇಲೆ ನಮ್ಮ ಜಿಲ್ಲೆಯ ಎಲ್ಲ ಸಹಕಾರಿ ಡೆಲಿಗೇಟ್ಗಳನ್ನು ಭೇಟಿಯಾಗುವ ಸಂದರ್ಭದಲ್ಲಿ ನಾನು ಒಂದಿಷ್ಟು ವಿಚಾರಗಳು ಗಮನಕ್ಕೆ ಬಂತು. ಏನು ಅಂತಂದರೆ, ನನ್ನ ಬಗ್ಗೆ ಒಂದಷ್ಟು ಅಪಪ್ರಚಾರ ನಡೀತಾ ಇದೆ. ಯಾರದೋ ಹೇಳಿಕೆ ಮೇಲೆ ನಾನು ಎಲೆಕ್ಷನ್ ನಿಂತ್ಕೊಂಡಿದ್ದೇನೆ, ನಾನು ವಿಡ್ರಾ ಮಾಡ್ಕೊಳ್ತೇನೆ, ಬೇರೆ ಯಾರಿಗೂ ಸಪೋರ್ಟ್ ಮಾಡೋದಕ್ಕಾಗಿ ನಿಂತಿದ್ದೇನೆ, ಆಮೇಲೆ ನನಗೆ ಯಾವುದೇ ಅರ್ಹತೆ ಇಲ್ಲ, ಹಾಗೆ ನನಗೆ ಯೋಗ್ಯತೆ ಇಲ್ಲ ಅನ್ನೋ ರೀತಿಯೆಲ್ಲ ಒಂದಷ್ಟು ಮಾತುಗಳು ಕ್ಷೇತ್ರದಲ್ಲಿ ಕೆಲವರು ಹೊರಡ್ತಾ ಇರೋದು ನನ್ನ ಗಮನಕ್ಕೆ ಬಂತು. ಆ ಹಿನ್ನೆಲೆಯಲ್ಲಿ ಅದನ್ನು ಕ್ಲಾರಿಫೈ ಮಾಡೋದಕ್ಕಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಮನೆಯರೆ, ನಾನು ಕಳೆದ 20 ವರ್ಷಗಳಿಂದ ಸೋಷಿಯಲ್ ಫೀಲ್ಡ್ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಕಳೆದ 11 ವರ್ಷಗಳಿಂದ ಆಳವಾಗಿ ಸಹಕಾರಿ ಕ್ಷೇತ್ರದಲ್ಲಿದ್ದೇನೆ. ನಮ್ಮ ಸ್ಕಾಡೆಸ್ ಮಹಿಳಾ ಸೌಹಾರ್ದ ಸಹಕಾರಿಗೆ 3ನೇ ಅವಧಿಗೆ ನಾನು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಉತ್ತರ ಕನ್ನಡ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟದ ಪ್ರಮೋಟರ್ ಆಗಿ, ಡೈರೆಕ್ಟರ್ ಆಗಿ 5 ವರ್ಷ ಕೆಲಸ ಮಾಡಿದ್ದೇನೆ. ಸ್ಟೇಟ್ ಸೌಹಾರ್ದ ಪೆಟ್ರೋಲಿಗೆ 2017ರಿಂದ 2022ವರೆಗೂ ಚುನಾಯಿತ ಡೈರೆಕ್ಟರ್ ಆಗಿ ಸೌಹಾರ್ದ ಪೆಟ್ರೋಲಿಗೆ ಕೆಲಸ ಮಾಡಿದ್ದೇನೆ. ಈ ರೀತಿ ಸುಮಾರು 11 ವರ್ಷಗಳಿಂದ ತಳಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸಕ್ರಿಯವಾಗಿ ಆಳವಾಗಿ ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೇನೆ. ನಾನು ನಿಲ್ಲಕ್ಕೆ ಇನ್ನೊಂದು ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಇನ್ನೂ ತನಕ ಒಬ್ಬರದು ಮಹಿಳೆಯರ ಪ್ರಾತಿನಿಧ್ಯ ಆಗಿಲ್ಲ ಕೆಡಿಸಿಸಿ ಬ್ಯಾಂಕಲ್ಲಿ. ಒಬ್ಬರು ಕೂಡ ಹೆಣ್ಣು ಮಕ್ಕಳು 105 ವರ್ಷಗಳಲ್ಲಿ ಒಬ್ಬರು ಕೂಡ ಹೆಣ್ಣು ಮಕ್ಕಳು ಇನ್ನೂ ತನಕ ನಿರ್ದೇಶಕರು ಆಗಿಲ್ಲ ಅನ್ನೋದು ಒಂದು ವಿಚಾರ. ಇನ್ನೊಂದು, ಕೆಡಿಸಿಸಿ ಬ್ಯಾಂಕ್ ಮತ್ತೆ ನಮ್ಮ ಏನು ಪ್ರಾಥಮಿಕ ಸಹಕಾರಿಗಳಿದ್ದಾರೆ ಅವರುಗಳ ಮಧ್ಯೆ ಒಂದು ಎಲ್ಲೋ ಗ್ಯಾಪ್ ಇದೆ, ಅದು ಕನೆಕ್ಟ್ ಇಲ್ಲ. ಬಹಳಷ್ಟು ಜನ ಈ ಕೆಡಿಸಿಸಿ ಬ್ಯಾಂಕಿನ ಯೋಜನೆಗಳಿಂದ ಇರ್ಬೋದು, ಸವಲತ್ತುಗಳಿಂದ ಇರ್ಬೋದು ತುಂಬಾ ದೂರ ಉಳಿದಿದ್ದಾರೆ. ಅವರನ್ನು ಕೂಡ ಈ ವ್ಯಾಪ್ತಿಗೆ ತಂದು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಉತ್ತಮ ಸೇವೆ ಸಲ್ಲಿಸಬೇಕು, ಮತ್ತೆ ಈ ಎಲ್ಲ ಸದಸ್ಯ ಸಹಕಾರಿಗಳಿಗೆ ಮತ್ತೆ ಬ್ಯಾಂಕಿನ ಎಲ್ಲ ಸದಸ್ಯರಿಗೆ ಉತ್ತಮ ಸೇವೆ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ನಾನು ಈ ಸಲ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೇನೆ. ಶಿರಸಿ ಶೈಕ್ಷಣಿಕ ಜಿಲ್ಲಾ ಮಟ್ಟದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಕರಗಿನಕೊಪ್ಪ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿ ಕರ್ಣ ಅರ್ಜುನ್ ಲಮಾಣಿ ಜಿಲ್ಲಾ ಮಟ್ಟದ ಹೈಜಂಪ್ನಲ್ಲಿ ದ್ವಿತೀಯ ಸ್ಥಾನ ಪಡೆದು ಬೆಳ್ಳಿ ಪದಕ ಪಡೆಯಲು ಯಶಸ್ವಿಯಾಗಿದ್ದಾನೆ. ಇತ್ತೀಚೆಗೆ ಸಿದ್ದಾಪುರ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಶಿರಸಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ 14 ವರ್ಷ ವಯೋಮಿತಿಯೊಳಗಿನ ಬಾಲಕರ ವಿಭಾಗದ ಹೈಜಂಪ್ ಸ್ಪರ್ಧೆಯಲ್ಲಿ ಈ ಸಾಧನೆ ಮಾಡಿದ್ದಾನೆ. 8ನೇ ತರಗತಿಯ ವಿದ್ಯಾರ್ಥಿಯಾಗಿರುವ ಕರ್ಣ ಅರ್ಜುನ್ ಲಮಾಣಿ ಜಿಲ್ಲೆಯ ವಿವಿಧ ಪ್ರತಿಭೆಗಳ ನಡುವೆ ತಮ್ಮ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ಈ ಮಹತ್ವದ ಸ್ಥಾನವನ್ನು ಗಳಿಸಿದ್ದಾನೆ.
ಈ ಸಾಧನೆಯಿಂದ ಅವನು ಮುಂಬರುವ ರಾಜ್ಯಮಟ್ಟದ ಕ್ರೀಡಾಕೂಟದಲ್ಲಿ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯನ್ನು ಪ್ರತಿನಿಧಿಸಲು ಅರ್ಹತೆ ಪಡೆದಿದ್ದಾರೆ. ವಿದ್ಯಾರ್ಥಿಯ ಸಾಧನೆಗೆ ಉಪನಿರ್ದೇಶಕ ಉಮೇಶ್ ವೈಕೆ, ಸಮಾಜ ಕಲ್ಯಾಣ ಇಲಾಖೆ ಕಾರವಾರ ಪ್ರೌಢಶಾಲಾ ದೈಹಿಕ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಅಶೋಕ್ ಶಂಕರಿಕೊಪ್ಪ, ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಉಲ್ಲಾಸ್ ಕೆ, ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ರಾಜೇಂದ್ರ ಗಾಣಿಗ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಹಾಗೂ ಕಿರಣ್ ಟೋಪೋಜಿ ದೈಹಿಕ ಶಿಕ್ಷಣ ಶಿಕ್ಷಕರು, ಹನುಮಂತ್ ವಡ್ಡರ್ ದೈಹಿಕ ಶಿಕ್ಷಣ ಶಿಕ್ಷಕರು, ಸಂಭಾಜಿ ವಾಗ್ಮೋರ್ ದೈಹಿಕ ಶಿಕ್ಷಣ ಶಿಕ್ಷಕರು, ಪುಟ್ಟಪ್ಪ ದೈಹಿಕ ಶಿಕ್ಷಣ ಶಿಕ್ಷಕರು ಅಭಿನಂದಿಸಿ ರಾಜ್ಯಮಟ್ಟದ ಸ್ಪರ್ಧೆಯಲ್ಲಿ ಉತ್ತಮ ಸಾಧನೆ ಮಾಡಲು ಶುಭ ಕೋರಿದ್ದಾರೆ. ತಾಲೂಕಿನ ಮಾಜಾಳಿಯ ಯುವ ಮೀನುಗಾರ ಅಕ್ಷಯ್ ಮಾಜಾಳಿಕರ್ ಮೃತಪಟ್ಟಿರುವುದು ದುರ್ದೈವ ಸಂಗತಿಯಾಗಿದೆ ಎಂದು ಸಂತಾಪ ಸೂಚಿಸಿರುವ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ್, ಮೃತರ ಕುಟುಂಬಕ್ಕೆ ಸರ್ಕಾರ ಗರಿಷ್ಠ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಮೀನಿನ ಮುಳ್ಳು ಚುಚ್ಚಿ ಪ್ರಾಣವನ್ನೇ ಕಳೆದುಕೊಳ್ಳುವ ದುರಂತ ಉಂಟಾಗಿರುವುದು ಆಘಾತಕಾರಿ ಘಟನೆಯಾಗಿದೆ. ಅಗಲಿದ ಯುವಕನ ಆತ್ಮಕ್ಕೆ ಸದ್ಗತಿ ದೊರೆಯಲಿ, ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ದೇವರು ನೀಡಲಿ ಎಂದು ಪ್ರಾರ್ಥಿಸುವುದಾಗಿ ರೂಪಾಲಿ ಎಸ್ ನಾಯ್ಕ್ ತಿಳಿಸಿದ್ದಾರೆ. ಕಾರವಾರ ಹಾಗೂ ಗೋವಾ ನಡುವೆ ಸಂಪರ್ಕದ ಕೊಂಡಿಯಾಗಿರುವ ಕಾಳಿ ನದಿ ಸೇತುವೆ ನಿರ್ಮಾಣಕ್ಕೆ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅನೌಪಚಾರಿಕವಾಗಿ ಶಿಲಾನ್ಯಾಸ ನೆರವೇರಿಸಿದ್ದು, ನೂತನ ಸೇತುವೆಯನ್ನು ಅತಿ ಶೀಘ್ರದಲ್ಲಿ ಮಂಜೂರಿ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ, ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ್ ತಿಳಿಸಿದ್ದಾರೆ. ಸಂಪೂರ್ಣ ಕೇಂದ್ರ ಸರ್ಕಾರದ ಅನುದಾನದಲ್ಲಿ 150 ಕೋಟಿ ವೆಚ್ಚದಲ್ಲಿ 3 ವರ್ಷಗಳಲ್ಲಿ ಈ ಸೇತುವೆ ನಿರ್ಮಾಣವಾಗಲಿದೆ. ಹಾಗೆಯೇ ಕುಸಿದು ಬಿದ್ದ ಸೇತುವೆಯ ಅವಶೇಷಗಳು ಶೀಘ್ರವಾಗಿ ತೆಗೆಯಲಾಗಿದೆ. ನೀರಿನ ಅಡಿಯಲ್ಲಿ ಕಬ್ಬಿಣದ ರಾಡ್ಗಳು ಅಥವಾ ಯಾವುದೇ ಅವಶೇಷಗಳು ಇದ್ದಲ್ಲಿ ಅದನ್ನು ಸಂಪೂರ್ಣವಾಗಿ ತೆರವುಗೊಳಿಸುವ ಅವಶ್ಯಕತೆ ಇದೆ. ಗುಣಮಟ್ಟದ ಸೇತುವೆ ನಿರ್ಮಾಣವಾಗಿ ನಿಗದಿತ ಅವಧಿಯಲ್ಲಿ ಸಂಚಾರಕ್ಕೆ ಸೇತುವೆ ಮುಕ್ತವಾಗಲಿದೆ ಎಂದು ಆಶಿಸುತ್ತೇನೆ. ಸೇತುವೆ ಮಂಜೂರಿ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹಾಗೂ ಸೇತುವೆ ನಿರ್ಮಾಣಕ್ಕೆ ಪ್ರಯತ್ನಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ರೂಪಾಲಿ ಎಸ್ ನಾಯ್ಕ್ ತಿಳಿಸಿದ್ದಾರೆ. ಕಾರವಾರದ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕರ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯವನ್ನು ಕರ್ನಾಟಕ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಅಂಡ್ ಏಜೆನ್ಸೀಸ್ ಅಧ್ಯಕ್ಷ ಹಾಗೂ ಕಾರವಾರ ಅಂಕೋಲಾ ಶಾಸಕ ಸತೀಶ್ ಕೆ ಸೈಲ್ ಬುಧವಾರ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪರಿಶಿಷ್ಟ ಪಂಗಡದ ಕಲ್ಯಾಣಾಧಿಕಾರಿ ಉಮೇಶ್ ವೈಕೆ ಮತ್ತಿತರರು ಉಪಸ್ಥಿತರಿದ್ದರು. ನಗರದ ಅಡಿಕೆ, ಕಾಳುಮೆಣಸು, ಯಾಲಕ್ಕಿ ವರ್ತಕರ ಸಂಘಕ್ಕೆ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿಗೆ ಚುನಾವಣೆ ನಡೆದಿದ್ದು, ಪದಾಧಿಕಾರಿಗಳಾಗಿ ಒಟ್ಟು 12 ಜನರು ಆಯ್ಕೆಗೊಂಡರು. ನಿಕಟಪೂರ್ವ ಅಧ್ಯಕ್ಷರಾಗಿದ್ದ ಸತೀಶ್ ಭಟ್ ನಾಡಗುಳಿಯವರು 2ನೇ ಬಾರಿ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಕೆಬಿ ಲೋಕೇಶ್, ಪ್ರಧಾನ ಕಾರ್ಯದರ್ಶಿಯಾಗಿ ರಿಜ್ವಾನ್ ಬೇಸಾನಿಯಾ, ಕಾರ್ಯದರ್ಶಿಯಾಗಿ ಸದಾನಂದ ಹೆಗಡೆ ಹರೀಶಿ, ಖಜಾಂಚಿಯಾಗಿ ಅಶ್ವಥ್ ಜಿ ಹೆಗಡೆ ಮುಳಕಂಡ ಆಯ್ಕೆಯಾಗಿದ್ದಾರೆ. ಇನ್ನುಳಿದ ನಿರ್ದೇಶಕರಾಗಿ ಮೊಹಮ್ಮದ್ ರಫೀಕ್ ಮೊಹಮ್ಮದ್ ಸಾಬ್, ಮಯುದ್ದೀನ್ ಅಬೂ ಬಕರ್ ಸಾಬ್, ಮೊಹಮ್ಮದ್ ಇಸ್ಮಾಯಿಲ್ ಅಂಡಗಿ, ನಂದನ್ ಎಸ್ ಕಾಮತ್, ಬಾಲಚಂದ್ರ ಟಿ ಹೆಗಡೆ, ವಿನಯ್ ಕುಮಾರ್ ಹೆಗಡೆ ಹಾಗೂ ಪ್ರಶಾಂತ್ ನೀಲಕಂಠಗೌಡರ್ ಆಯ್ಕೆಯಾದರು. ನಮ್ಮೆಲ್ಲರ ಗುರು ಭಾರತ ಮಾತೆಯನ್ನು ಪರಮ ವೈಭವದೆಡೆಗೆ ಕರೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಕಾರ್ಯಚಟುವಟಿಕೆಗಳ ಕೇಂದ್ರವಾಗಿ ಕಾರ್ಯಾಗಾರ ಆರಂಭಗೊಂಡಿದೆ. ಸರಿಯಾದ ಮಾರ್ಗದಲ್ಲಿ ಸಾಗಿ ಕಾರ್ಯಚಟುವಟಿಕೆಯ ಸಾಧನೆ ಮಾಡಬಹುದಾಗಿದೆ. ಇದು ಸಂಸ್ಕಾರ ಕೇಂದ್ರವಾಗಿ ಬೆಳೆಯಬೇಕು. ವಿಶ್ವ ಹಿಂದೂ ಪರಿಷತ್ನ ಉತ್ತರ ಪ್ರಾಂತದ ಉಪಾಧ್ಯಕ್ಷ ಗಂಗಾಧರ್ ಹೆಗಡೆ ಹೇಳಿದರು. ಪಟ್ಟಣದ ವಿಕಾಸಾಶ್ರಮ ಬೈಲಿನ ಎದುರು ಪಿಜಿ ಹೆಗಡೆಯವರ ಶ್ರೀಮಾತಾ ಕಟ್ಟಡದಲ್ಲಿ ಬುಧವಾರ ವಿಶ್ವ ಹಿಂದೂ ಪರಿಷತ್ ನೂತನ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಹಿಂದೂ ಸಮಾಜವನ್ನು ಜಾಗೃತಗೊಳಿಸುವುದು ಮತ್ತು ಸಂಸ್ಕೃತೀಕರಣ ಮೂಲಕ ವ್ಯಕ್ತಿ ನಿರ್ಮಾಣವಾಗಬೇಕು. ವ್ಯಕ್ತಿ ನಿರ್ಮಾಣದ ಮೂಲಕ ದೇಶದ ನಿರ್ಮಾಣವಾಗುತ್ತದೆ ಎಂದರು. ಸಂಘದ ವಿಭಾಗ ಪ್ರಾಚಾರಕ ಗಣೇಶ್ ಜಿ ಮಾತನಾಡಿ, ವಿಶ್ವ ಹಿಂದೂ ಪರಿಷತ್ಗೆ 61 ಸಂಘಕ್ಕೆ 100 ವರ್ಷ ಸಂದ ಸಂದರ್ಭದಲ್ಲಿ ಕಾರ್ಯದ ಚಿಂತನೆಯ ದೃಷ್ಟಿಯಿಂದ ಕೇಂದ್ರವಾಗಿ ಕಾರ್ಯಾಲಯ ಸ್ಥಾಪನೆಯಾಗಿದೆ. ಕೇವಲ ಕಾರ್ಯಾಲಯ ಆರಂಭಿಸಿದರೆ ಸಾಲದು, ನಿರಂತರ ಸಂಪರ್ಕ ಕೇಂದ್ರವಾಗಿ ಕಾರ್ಯವಿಸ್ತಾರಕ್ಕೆ ಸ್ಫೂರ್ತಿಯ ಕೇಂದ್ರವಾಗಲಿ ಎಂದರು. ಸಾಮರಸ್ಯಕ್ಕಾಗಿ ಸ್ಥಾಪನೆ ಮಾಡಿದ ವಿಶ್ವ ಹಿಂದೂ ಪರಿಷತ್ ಉದ್ದೇಶದಲ್ಲಿ ಸಫಲವಾಗಿದ್ದು, ಗ್ರಾಮಗಳಲ್ಲಿ ಸಂಘಟನೆಯಾಗಲಿ ಎಂದರು. ಶಿರಸಿ ಜಿಲ್ಲಾಧ್ಯಕ್ಷ ಎಸ್ಎನ್ ಭಟ್ ಏಕಾನ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸ್ಥಳದ ಮಾಲಕರಾದ ಸ್ನೇಹ ಹೆಗಡೆ ಮುಂತಾದವರು ವೇದಿಕೆಯಲ್ಲಿದ್ದರು. ಜಿಲ್ಲಾ ಕಾರ್ಯದರ್ಶಿ ಗಣಪತಿ ಭಟ್ ಮಂಜುಗುಣಿ ನಿರೂಪಿಸಿದರು. ಜಿಲ್ಲಾ ಮಾತೃಶಕ್ತಿ ಸಂಯೋಜಕಿ ಪ್ರತಿಭಾ ಪುರುಷೋತ್ತಮ ವಂದಿಸಿದರು. ಶಿರಸಿ ಪಟ್ಟಣದ ವಿಕಾಸಾಶ್ರಮ ಬೈಲಿನ ಎದುರು ಪಿಜಿ ಹೆಗಡೆಯವರ
ಶ್ರೀಮಾತಾ ಕಟ್ಟಡದಲ್ಲಿ ಬುಧವಾರ ವಿಶ್ವ ಹಿಂದೂ ಪರಿಷತ್ ನೂತನ ಕಾರ್ಯಾಲಯ ಉದ್ಘಾಟಿಸಿದ ವಿಶ್ವ ಹಿಂದೂ ಪರಿಷತ್ನ ಉತ್ತರ ಪ್ರಾಂತದ ಉಪಾಧ್ಯಕ್ಷ ಗಂಗಾಧರ್ ಹೆಗಡೆ ಮಾತನಾಡಿದರು. ಕಳೆದ ಹಲವು ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬರುತ್ತಿರುವ ಕಾನಸೂರಿನ ಗೆಳೆಯರ ಬಳಗ ಈ ಬಾರಿ ಕೂಡ ಸಿದ್ಧತೆ ಮಾಡಿಕೊಂಡಿದೆ. ನೆಲ, ಜಲ, ಸಂಸ್ಕೃತಿ, ಉದ್ದಿಮೆ, ಸಹಕಾರ, ವೃತ್ತಿಪರ ಕ್ಷೇತ್ರದಲ್ಲಿ ಸಮಾಜಮುಖಿಯಾಗಿ ತೊಡಗಿಸಿಕೊಂಡ ಸಾಧಕರಿಗೆ ಪುರಸ್ಕಾರ ನೀಡಿ ಗೌರವಿಸುತ್ತಿದ್ದು, ಈ ಬಾರಿ ಬ್ಯಾಂಕಿನ, ಸಹಕಾರಿ, ನ್ಯಾಯದಾನ ಕ್ಷೇತ್ರದ ಸಾಧಕರಿಗೆ ಪ್ರದಾನ ಮಾಡುತ್ತಿದೆ ಎಂದು ಸಂಚಾಲಕ ರಾಜು ಕಾನ್ಸೂರು ತಿಳಿಸಿದ್ದಾರೆ. ಸಹಕಾರ, ಅದರಲ್ಲೂ ಕ್ಷೀರ ಸಹಕಾರಿ ಕ್ಷೇತ್ರದಲ್ಲಿ ಅನನ್ಯ ಕೊಡುಗೆ ನೀಡುತ್ತಿರುವ ಧಾರವಾಡ ಹಾಲು ಒಕ್ಕೂಟದ ಪ್ರಭಾರಿ ಅಧ್ಯಕ್ಷರೂ ಆದ ಸುರೇಶ್ ಚಂದ್ರ ಹೆಗಡೆ ಅವರಿಗೆ ಸಹಕಾರ ಶ್ರೀ ಎಂದು ಪ್ರಶಸ್ತಿ ಪ್ರಕಟಿಸಲಾಗಿದೆ. ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿ 4 ಜನರಿಗೆ ನೆರವಾಗುತ್ತಿರುವ ಭೂತೇಶ್ವರ ಸಹಕಾರಿ ಸಂಘದ ಕಾರ್ಯನಿರ್ವಾಹಕ ವಿನಾಯಕ್ ವಸಂತ ಶೆಟ್ಟಿ ಅವರಿಗೆ ಸಮಾಜಮುಖಿ ಸೇವಕ ಎಂದು ಪುರಸ್ಕಾರ ನೀಡಲಾಗುತ್ತಿದೆ. ಇನ್ನು ನ್ಯಾಯದಾನದಲ್ಲಿ ಸರ್ಕಾರಿ ಅಭಿಯೋಜಕರಾಗಿ ಪ್ರಾಮಾಣಿಕ ಕಾರ್ಯ ಮಾಡುತ್ತಿರುವ ಅನೇಕ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವಲ್ಲಿ ಮುಂಚೂಣಿ ಕಾರ್ಯ ಮಾಡುತ್ತಿರುವ ರಾಜೇಶ್ ಮಳಗಿಕರ್ ಅವರಿಗೆ ಪ್ರಾಮಾಣಿಕ ಸೇವಕ ಎಂದು ಪುರಸ್ಕಾರ ನೀಡಲಾಗುತ್ತಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.